ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆಯಿತಾ, ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ, ಕಾಣಿಸ್ತಾ ಇಲ್ಲ ನೋಡಿ. ಇದು ಜಿಗುಜ್ಜಿ ಅಂತ ಹೇಳ್ತಾರೆ, ನಮ್ಮ ಕಡೆ ಬೇರಲ್ಸ್ ಅಂತ ಹೇಳ್ತಾರೆ. ಬೇರಲ್ಸ್ ಅಂದರೆ ಬೇರಿಗೆ ಗಿಡ ಇದಾಗಿ ಕಾಯಿ ಬಿಡುತ್ತೆ. ಆಯಿತಾ, ನೋಡಿ ಇದೆ ಬೇರಲ್ಸ್ ಅಂದರೆ. ಯಾರು ಗೊತ್ತಿಲ್ಲ ಅಂತ ಹೇಳ್ತಿದ್ದಲ್ಲ ಅವ್ರು ನೋಡ್ಕೊಳ್ಳಿ. ಆಯಿತಾ, ಬೇರೆ ಹಾಲ್ಸ್ ಅಂದರೆ ಇದೆ ತರಕಾರಿ. ಆಯಿತಾ, ಇದನ್ನು ಫ್ರೈ ಮಾಡ್ತಾರೆ, ಚಿಪ್ಸ್ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ತುಂಬ ವೆರೈಟಿ ಮಾಡ್ತಾರೆ. ಆಯಿತಾ, ಸೂಪರ್ ಆಗಿರುತ್ತೆ ಫ್ರೈ. ನಾನಿವತ್ತು ಮಾಡ್ತಿರೋದು ಫ್ರೈ. ಆಯಿತಾ, ಇದರಿಂದ ಸಿಂಪಲಾಗಿ ಫಾಸ್ಟಾಗಿ ಹೇಗೆ ಫ್ರೈ ಮಾಡೋದು ಅಂತ ತೋರಿಸ್ತೀನಿ. ನಾನೊಂದು ತೊಗೊಂಡು ಬಂದೆ ನೋಡಿ. ಇಷ್ಟು ಬಲ್ತಿತ್ತು, ಚೆನ್ನಾಗಿರೋದು ಬಲ್ತಿದ್ದನ್ನು ತೊಗೊಬಂದಿದ್ದೀನಿ. ಇದನ್ನು ಇವಾಗ ತೊಳ್ಕೊಂಡು ಸ್ವಲ್ಪ ಅದಕ್ಕೆ ಅಂಟಿರುತ್ತೆ, ಅದನ್ನು ಸ್ವಲ್ಪ ಇದು ಮಾಡ್ಕೋಬೇಕು. ಅಂದರೆ ಬಲ್ತಿತ್ತಂದರೆ ಒಳಗಡೆ ಏನು ಅಂಟಿರಲ್ಲ, ಸ್ವಲ್ಪ ಆದರೂ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಇದು ಮಾಡಬೇಕು, ಕ್ಲೀನ್ ಮಾಡ್ಕೋಬೇಕಾಯ್ತಾ. ನೋಡಿ ಈ ಥರ ಸಿಪ್ಪೆ ತೆಗೆದು ಇದು ಮಾಡ್ಕೋಬೇಕು. ನಾವು ಇವಾಗ ಫ್ರೈ ಸೈಜ್ ಈ ಬಾಳೆಕಾಯಿ ಫ್ರೈ ಮತ್ತು ಎಲ್ಲ ಫ್ರೈ ಮಾಡ್ತೀವಲ್ಲ, ಅದೇ ಥರ ಇದನ್ನು ಇದು ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೋಬೇಕಾಯ್ತಾ ಚೆನ್ನಾಗಿ. ತುಂಬ ಟೇಸ್ಟ್ ಆಗುತ್ತೆ. ಮೀನು ಫ್ರೈ ಅಲ್ಲ, ಏನಲ್ಲ, ಆಲೂಗಡ್ಡೆ ಫ್ರೈ ಏನಲ್ಲ, ಇದ್ರ ಎದುರಿಗೆ ತುಂಬ ರುಚಿಯಾಗುತ್ತೆ. ಇದರದ್ದು ಕಬಾಬ್ ಥರನೂ ಮಾಡ್ತಾರೆ, ಆದರೆ ಎಣ್ಣೆಯಲ್ಲಿ ಹುರಿತಾರೆ. ನಾವು ಇವಾಗ ಮಾತ್ರ ತವಾ ಫ್ರೈ ಮಾಡ್ತಿದ್ದೀನಿ. ಆಯಿತಾ, ಅಂದರೆ ಕಬಾಬ್ ಮಾಡ್ತಾರೆ, ಕಬಾಬ್ ಇನ್ನೂ ಟೇಸ್ಟ್ ಆಗುತ್ತೆ. ಆಯಿತಾ, ಕಬಾಬು ನಾನಂದರೆ ಎಣ್ಣೆಲಿ ಕರಿಯಲ್ಲ ಅಂತ ಫ್ರೈ ಮಾಡ್ತಿದ್ದೀನಿ. ಕಬಾಬ್ ಇನ್ನೊಂದು ಸಲ ಆದರೆ ಮಾಡಿ ತೋರಿಸ್ತೀನಿ. ತುಂಬ ಇದೆ, ತುಂಬ ಬಂದಿದೆ. ಯಾವಾಗ ಬೇಕಾದರೂ ಮಾಡ್ಕೋಬೋದು. ಅಂದರೆ ಇನ್ನೂ ಒಂದು ತಿಂಗಳ ಹಿಂಗೆ ಬಳಸ್ಬೋದು ಅಷ್ಟಿದೆ. ನಾರ್ಮಲ್ ನಾನು ಫ್ರೈ ಮಸಾಲಾನ ಮಾಡ್ಕೊಂಡಿದ್ದೀನಿ. ಆಯಿತಾ, ಫ್ರೈ ಮಸಾಲ ಅಂದರೆ ಅದೇ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದೀನಿ. ಆಯಿತಾ, ಅದನ್ನೆಲ್ಲ ಹಾಕಿ ಪೇಸ್ಟ್ ಮಾಡಿಕೊಂಡು ಇವಾಗ ಇದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ ಅಷ್ಟೇ. ಆಯಿತಾ, ಒಂದು 5 ನಿಮಿಷ ಬಿಟ್ಟಿದ್ದೀನಿ. ಹಾಗೇ ಜಾಸ್ತಿ ಹೊತ್ತು ಬಿಡಬೇಕೇನಿಲ್ಲ, ಅದು ನಾನು ಜೊತೆಗೆ ಮಾಡಿಕೊಂಡ್ರು ನಡೆಯುತ್ತೆ. ಬಟ್ ನಾನೊಂದು 5 ನಿಮಿಷ ಬಿಟ್ಟೆ, ಸ್ವಲ್ಪ ಇದಾಗಲಿ ಅಂತ. ಸ್ವಲ್ಪ ಹುಳಿ ಇರಬೇಕು, ಅಂದರೆ ಹುಳಿ ಇದ್ರೇ ಚೆನ್ನಾಗಿರುತ್ತೆ ಫ್ರೈಗೆ ಅಲ್ವಾ. ಈಗ ನಾನು ಅಕ್ಕಿ ಹಿಟ್ಟು ಮಾಡ್ಕೊಂಡಿದ್ದೀನಿ. ಆಯಿತಾ, ಫ್ರೈಗೆ ರವೆ ಬಳಸ್ತಾ ಇಲ್ಲ, ಅಕ್ಕಿ ಹಿಟ್ಟು ಮಾಡ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ಹಚ್ಚಿ ಈ ಥರ ಇಟ್ಬೇಕಾಯ್ತಾ. ನಾವು ಫ್ರೈ ಮಾತ್ರ ಇದು ಮಳೆಗಾಲಕ್ಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ. ಆಯಿತಾ, ನಾನ್ ವೆಜ್ ತಿನ್ನಲ್ಲ ಅನ್ನೋರಿಗೆ ಮಾತ್ರ ಇದು ತುಂಬ ರುಚಿಕರವಾದ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಇದು ಗೊತ್ತಿಲ್ಲ ಅನ್ನೋರಿಗೆ ನಾನು ಹೇಳ್ತಿದ್ದೀನಿ, ಗೊತ್ತಿರೋರಿಗೆಲ್ಲ ಮಾಡ್ತಾರೆ ಬಿಡಿ ಇದನ್ನು. ಆಯಿತಾ, ಅದೇನು ಇದೆಲ್ಲ, ಬಟ್ ತುಂಬ ಟೇಸ್ಟ್ ಆಗುತ್ತೆ. ಆಯಿತಾ, ಒಂದು ಸಲ ಟ್ರೈ ಮಾಡಿ ನೋಡಿ. ಎಲ್ಲಾದರೂ ಮಾರ್ಕೆಟಲ್ಲಿ ಸಿಗುತ್ತೆ ಇದು, ಅಂದರೆ ಎಲ್ಲ ಕಡೆ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ. ಜಿಗುಜ್ಜಿ ಅಂದರೆ ಇದೆ. ಆಯಿತಾ, ನಮ್ಮ ವಿದ್ಯಾಸಂಸ್ಥೆ ಗೊತ್ತಿಲ್ಲ ಅಂತ ಹೇಳ್ತಿದ್ರು. ಜಿಗುಜ್ಜಿ ಅಂದರೆ ಇದೆ ನೋಡಿ ನಮ್ಮ ವಿದ್ಯಾಸಂಸ್ಥೆ. ಆಯಿತಾ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ರೆಡಿಯಾಗಿದೆ ಫ್ರೈ. ಇವಾಗ ನೀವು ಯಾವ್ದು ಜೊತೆ ಬೇಕಾದರೂ ಅದು ತಿನ್ಬೋದು, ಹೀಗೆ ಕೂಡ ತಿನ್ಬೋದು ಮಳೆಗೆ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಆಯಿತಾ, ರುಚಿಕರವಾದ ಜಿಗುಜ್ಜಿ ಫ್ರೈ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ತಿನ್ನೋಕ್ಕೆ ಕೂಡ ಹಾಗೆ ಕ್ರಿಸ್ಪಿಯಾಗಿ ಆಗಿತ್ತು. ಬಟ್ ತಣ್ಣಗಾದ್ಮೇಲೆ ಅಷ್ಟು ರುಚಿ ಇರಲ್ಲ, ಬಿಸಿಯಾಗಿದ್ದಾಗ ತಿಂದ್ರೇ ಚೆನ್ನಾಗಿರುತ್ತೆ. ಕಬಾಬು ನೀವು ಯಾವಾಗ ಮಾಡ್ಕೊಂಡು ಬೇಕಾದರೂ ತಿನ್ಬೋದು, ರುಚಿಯಾಗಿರುತ್ತೆ. ಬಾಯ್ ಆಲ್, ಟೇಕ್ ಕೇರ್. ನೀವು ಇಷ್ಟೇ ನೋಡಿದಾಗ ಸಪೋರ್ಟ್ ಮಾಡೋದಕ್ಕೆ ಧನ್ಯವಾದಗಳು.